ವೆಲ್ಕಮ್ ಟು ಅವರ್ ಚಾನಲ್. ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಕಡಲೆ ಹಿಟ್ಟಿನ ಜುನಕ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊತ್ತಂಬರಿ, ಕರಿಬೇವು ಮತ್ತು ಹಸಿಮೆಣಸಿನಕಾಯಿ ಪೇಸ್ಟ್. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟುಕೊಂಡು ಅದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕಿ, ನಂತರ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಈಗ ಹೆಚ್ಚಿದ ಈರುಳ್ಳಿ, ಹಾಕಿ ಬಾಡಿಸಿಕೊಳ್ಳಬೇಕು. ಇದರ ನಂತರ ಟೊಮೆಟೊ, ಕೊತ್ತಂಬರಿ, ಕರಿಬೇವು ಹಾಕಿ ಕೈಯಾಡಿಸಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಈಗ ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕಿಕೊಳ್ಳಬೇಕು. ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕಿದ ನಂತರ ಒಗ್ಗರಣೆಯನ್ನು ಕೈಯಾಡಿಸಬೇಕು. ಇದಕ್ಕೆ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಹಾಕಿದ ನಂತರ ಮತ್ತೊಮ್ಮೆ ಕೈಯಾಡಿಸಿ, ಒಗ್ಗರಣೆ ಬೇದ ನಂತರ ನೀರನ್ನು ಹಾಕಬೇಕು. ಹೀಗೆ ನೀರು ಕುದ್ದ ನಂತರ ಹಿಟ್ಟನ್ನು ಹಾಕಿ ಕಲಸಬೇಕು. ಹಿಟ್ಟನ್ನು ಉದುರಿಸುತ್ತಾ ನೀರಿನಲ್ಲಿ ಚಮಚೆಯನ್ನು ಕೈಯಾಡಿಸಬೇಕು. ಹಿಟ್ಟು ನೀರಿನ ಜೊತೆ ಹೊಂದಿಕೊಳ್ಳುವವರೆಗೆ ಕೈಯಾಡಿಸಬೇಕು. ಹೀಗೆ ಹಿಟ್ಟು ಗಂಟಾಗದ ರೀತಿ ಕೈಯಾಡಿಸುತ್ತಾ ಇರಬೇಕು. ಈಗ ನೀರು ತುಣುಕಾದ ನಂತರ ಸ್ವಲ್ಪ ತುಪ್ಪವನ್ನು ಹಾಕಿ ತಿರುಗಿಸಬೇಕು. ಈಗ ಜುನಕ ತಿನ್ನಲು ಸಿದ್ಧವಾಗಿದೆ. ಇದನ್ನು ರೊಟ್ಟಿ ಮತ್ತು ಚಪಾತಿ, ಅನ್ನ ಮತ್ತು ಮುದ್ದೆ ಜೊತೆಯೂ ತಿನ್ನಬಹುದು. ಈ ರೆಸಿಪಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್